ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಅರಶಿನಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಜರಹಳ್ಳಿಯಲ್ಲಿ ಮತ್ತು ನೆಲಮಂಗಲ ತಾಲೂಕಿನಾದ್ಯಂತ ವಿದ್ಯಾರ್ಥಿ ಮಿತ್ರರಾಗಿ ಬಡವರ ಪಾಲಿಗೆ ಆಶಾ ಕಿರಣವಾಗಿ ಸಮಾಜ ಸೇವೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡು ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅಭಿಮಾನಿ ದೇವರ ಹುಟ್ಟುಹಬ್ಬದ ಆಚರಣೆ ಮಾಡಲು ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ವಿಕೆಎಸ್ ಕೆಂಪರಾಜು ಅವರಿಗೆ ಅಭಿಮಾನಿಗಳು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಗುತ್ತಾ ನಗುತ್ತಾ ಬಾಳು ನೀನು ವರ್ಷ ಹೀಗೆ ಇರಲಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗುತ್ತಾ ಬಾಳು ನೀನು ವರ್ಷ ಎಂದು ಹೀಗೆ ಇರಲಿ ಕೆಂಪರಾಜುವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹುಟ್ಟುಹಬ್ಬದ ದಿನ ಇವತ್ತು ಫಾರಿನಿಂದ ಬಂದಿದ್ದಾರೆ. ಒಂದು ವೀಕ್ ಆಯ್ತು ಹೋಗಿ. ಮತ್ತೆ ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತೆ ನಮ್ಮ ಸುತ್ತಮುತ್ತ ಸುತ್ತಮುತ್ತ ಏನೇನು ಕೆಲಸ ಕಾರ್ಯಗಳಿದೆ, ನೀರ್ದಾಗಿರ್ಬೋದು ಮತ್ತೆ ರಸ್ತೆ ಆಗಿರ್ಬೋದು. ನಮ್ಮ ಮೇಯ್ನು ರಸ್ತೆ ಬೇಕು. ನಾವು MLA ಸಾಹೇಬ್ರನ್ನು ಅಷ್ಟೇ ಇವ್ರದ್ರೂ ಅಷ್ಟೇ ಅದೇ ಡೈಲಿ ಹೊಡೆದಾಡ್ತೀವಿ. ನಮಗೆ ರಸ್ತೆ ಮಾಡಿಸಿ ಫಸ್ಟ್ ಅಂತಾರೆ. ಅದನ್ನ ಮಾಡ್ಕೊಡ್ಬೇಕು ಅಂತ ನಾವು ಅವ್ರಿಗೆ ದೇವರ ಆರೋಗ್ಯ ಕೊಟ್ಟು ಕಾಪಾಡಿ. ಇವತ್ತು 50ನೇ ಹುಟ್ಟುಹಬ್ಬ. ನನ್ನ ಅಭಿಮಾನಿಗಳು ಮತ್ತೆ ನನ್ನ ಸಂಬಂಧಿಕರು, ನಾನು ವಿದೇಶ ಪ್ರವಾಸದಿದ್ದೆ, ನನಗೆ ಗೊತ್ತಿಲ್ಲ, ಆದ್ರೆ ಈ ತರ ವಿಜೃಂಭಣೆಯಿಂದ ಮಾಡಿದರೆ ಅವರು ನನ್ನ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಏನ್ ಕಾರ್ಯಕ್ರಮ ಅನ್ಕೊಂಡಿದ್ರಿ? ವರ್ಷ ಮಕ್ಕಳಿಗೆ ಪುಸ್ತಕ ಆಗ್ಲಿ, ಆಗಸ್ಟ್ 15ಕ್ಕೆ ಮಕ್ಕಳಿಗೆ ನಮ್ಗೆ ಸರ್ಕಾರಿ ಶಾಲೆಗಳಿಗೆ ನಾನು ಪ್ರತಿ ವರ್ಷ ಏನು ಅವ್ರಿಗೆ ನೋಟ್ ಬುಕ್ ಆಗಿರ್ಬೋದು ಮತ್ತೆ ಇದು ಬಟ್ಟೆಗಳು ಆಗಿರ್ಬೋದು ಅದನ್ನ ಕೊಡೋ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ನಾನು ಹುಟ್ಟುಹಬ್ಬದಕ್ಕೆ ನಾನು ವಿದೇಶ ಪ್ರದೇಶದಿಂದ ಮಧ್ಯಾಹ್ನ 2 ಗಂಟೆಗೆ ಬಂದೆ. ಆದ್ರಿಂದ ನಮ್ಮ ಎಲ್ಲ ಅಭಿಮಾನಿಗಳು, ನನ್ನ ಸಂಬಂಧಿಕರು, ನನ್ನ ಸ್ನೇಹಿತರು ಎಲ್ಲ ಇವತ್ತು ನನ್ನ ಮನೆ ಮುಂದೆ ಅರೇಂಜ್ಮೆಂಟ್ ಮಾಡಿದ್ರು. ನನಗೆ ಬಹಳ ಖುಷಿ ಆಯ್ತು. ಏನಪ್ಪ ನಾನು ಬಂದು ಇಲ್ದ್ರೂ ನಮ್ಮ ಹುಡುಗರೆಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಬಂದು ನೋಡಿದೆ. ನನಗೆ ಒಂಥರ ಭ್ರಮೆ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ಅವೆಲ್ಲ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳಿ ಇಷ್ಟಪಡ್ತೀನಿ. ಕಳೆದ ಬಾರಿ JDS ಅಲ್ಲಿ ಇದ್ರ, ಈ ಬಾರಿ ಕಾಂಗ್ರೆಸ್ ಬಂದಿದ್ರಿ ಅಂದ್ರೆ ನಿಮ್ಮ ರಾಜಕೀಯ ಸೇವೆ ಮುಂದೆ ಯಾವ ರೀತಿ? ನಾನಾಲೆ 20 ವರ್ಷ ಆಯ್ತು. ನಾನು 3 ಬಾರಿ ಸದಸ್ಯನಾಗಿ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ಅಷ್ಟುಮುಂಡೆ ಪಂಚಾಯತಿಗೂ ನಾನು ಸೇವೆ ಸಲ್ಲಿಸಿದ್ದೆ. ನಮ್ಮ ವಾಜಲಿ ಪಂಚಾಯತಿಗೂ ಸೇವೆ ಸಲ್ಲಿಸಿದ್ದೀನಿ. ನಾನು ನಿರಂತರವಾಗಿ ನಾನು ಸೇವೆ ಸಲ್ತೀನಿ. ನನ್ನ ರಾಜಕೀಯಗಿನ ನಮ್ಮ ರಾಜಕೀಯ ಗುರುಗಳು DMA ಕೃಷ್ಣಣ್ಣ ಅವರು ನಮ್ಮ ಗುರುಗಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನು ಹಿಂದೆ ಶ್ರೀನಿವಾಸ ಮೂರ್ತಿ ಅವರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸಾಕಷ್ಟು 2 ಬಾರಿ ಅವ್ರ ಹತ್ರ ಜೊತೆಗಿದ್ದೆ ನಾನು. ಕೆಲಸ ಅವರು ಸ್ವಲ್ಪ ಹಿನ್ನಡೆ ಇತ್ತು. ಈಗ ಶ್ರೀನಿವಾಸ್ ಅವರು ಸರ್ಕಾರ ಐತೆ, ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ತಮಗೆ ಗೊತ್ತಿದೆ ಈಗ ನೆಲಮಂಗಲ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅಂತ. ಹಂಗಾಗಿ ನಾವು ಅಭಿವೃದ್ಧಿ ಕಡೆ ನೋಡ್ಬೇಕೆ ಹೊರತು ನಮ್ಮ ತಾಲೂಕು ಅಭಿವೃದ್ಧಿ ಬೇಕಲ್ವಾ? ನಮ್ಮ ಗ್ರಾಮ ಒಂದೇ ಅಲ್ಲ, ಇಡೀ ತಾಲೂಕು ಅಭಿವೃದ್ಧಿ ಆಗಬೇಕು. ಹಂಗಾಗಿ ಅಭಿವೃದ್ಧಿ ಕಡೆ ನಾವು ಯಾವತ್ತೂ ಪರ ಇರ್ತೀವಿ. ವರ್ಷ ಫ್ಯಾನ್ ಫಾಲೋವರ್ ಜಾಸ್ತಿ ಆಗೈತೆ, ಏನಾಯ್ತು ರಹಸ್ಯದ ಗುಟ್ಟು? ಫ್ಯಾನ್ ಫಾಲೋವರ್ಸ್ ನಿಮ್ಗೆ ಗೊತ್ತಿದೆ.
ಈಗ ಹೆಂಗೆ ಕೆಲಸ ನಡೀತಾ ಇದೆ ನೆಲಮಂಗಲ ತಾಲೂಕಲ್ಲಿ, ಈಗ ಎಲ್ಲಾ ರೀತಿ ಈಗ ನಿಮಗೆ ಗೊತ್ತು 300 ಕೋಟಿ ವಿದ್ಯುತ್ತನ್ನ ನಮ್ಮ ನೆಲಮಂಗಲಕ್ಕೆ ತಂದ್ರು, ಕೆಲಸ ನಡೀತಾ ಇದೆ. ಈಗ NH ಬಿನ್ಮಂಗ್ಲಿಂದ ನೆಲಮಂಗಲವರೆಗೆ 9 ಕೋಟಿ ಕೆಲಸ ಮಾಡಿದ್ದಾರೆ. ಈಗೆಲ್ಲ ಕೆಲಸ ಪೂರ್ಣಗಳಿದೆ. ಮತ್ತೆ ಅಲ್ಲಿಂದ ಬಸವನಹಳ್ಳಿ ರಸ್ತೆ, ಅದು 4 ಪಥ ರಸ್ತೆ ಮಾಡಿದ್ದಾರೆ ಶಾಸಕರು. ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ಶಾಸಕರು ದೇವರು ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡ್ಲಿ, ನಮ್ಮ ನೆಲಮಂಗಲ ತಾಲೂಕಿಗೆ ಅವರು ಇನ್ನ ಅಭಿವೃದ್ಧಿ ಕೆಲಸ ತರಲಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಂಗೆ ಮುಂದಿನ ದಿನಗಳಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬರು CM ಆದ್ರೆ ನಮಗೆ ನೆಲಮಂಗಲಕ್ಕೆ ಇನ್ನ ಹೆಚ್ಚಿನ ಅನುದಾನ ಸಿಗ್ತದೆ. ಈಗೂ ಅವರು 1300 ಕೋಟಿ ಅನುದಾನ ತಂದರೆ ಅವ್ರಿಗೆ ನಾನು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ. ನೆಲಮಂಗಲ ತಾಲೂಕಲ್ಲಿ ದಿನೇ ದಿನೇ ವೃಷಭಾವತಿ ನೀರಿನ ಯೋಜನೆ ಬಗ್ಗೆ MLA, ಹಾಲಿ MLA ಮತ್ತೆ ಮಾಜಿ MLA ಜಿದ್ದಾಜಿದ್ದಿ ನಡೀತಲಿದೆ. ನೀವು ಇತ್ತೀಚೆಗೆ ಕಾಂಗ್ರೆಸ್ ಬಂದಿದ್ರಿ, ನಿಮ್ಗೆ ಅದ್ರ ಪ್ರಕಾರ ಏನ್ ಅನ್ಸುತ್ತೆ? ನೀರ್ ಬೇಕಾ ನಿಮ್ಗೆ ಬೇಡವಾ? ಸರ್, ವೃಷಭಾವತಿ ನೀರು ಈಗಾಗಲೇ ಕೋಲಾರ, ಚಿಂತಾಮಣಿಯಲ್ಲಿ ಈಗ 2 ಹಂತದಲ್ಲಿ ಅವರು ಶುದ್ಧೀಕರಣ ಮಾಡಿದ್ದಾರೆ. ಅದು ಕುಡಿಯೋಕೆ ಯೋಗ್ಯವಲ್ಲ, ಭೂಮಿಗೆ ಅದು ಕೆರೆಗಳಿಗೆ ಬಿಟ್ರೆ ಅಂತರ್ಜಲ ಹೆಚ್ಚಾಗ್ಲಿ ಅಂತ ವೃಷಭಾವತಿ ನೀರನ್ನ ನೆಲಮಂಗಲಕ್ಕೆ ಇವತ್ತು ಸೀಮಣ್ಣು ತರಬೇಕು ಅಂತ ಪಣ ತಟ್ಟಿದ್ರು. ಅದೇ ರೀತಿ DK ಶಿವಕುಮಾರ್ ಸಾಹೇಬರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಈಗ ಇರೋದ ಪರಾದ ಇದ್ದೇ ಇರ್ತದೆ, ಪರ ಇಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಕೆಲಸ. ಇದ್ರೆ ಅದು ವಿರೋಧಿಗಳು ಇದ್ದಷ್ಟು ಕೆಲಸ ಮಾಡಕ್ ಚಂದ. ಹಿಂದೆ ಶಾಸಕರಿಗೆ ಗೊತ್ತು ನಿಮ್ಗೆಲ್ಲ, ಬಿನ್ಮಂಗಲ ಕೆರೆ ಆಗಿರ್ಬೋದು, ನೆಲಮಂಗಲ ಕೆರೆ ಆಗಿರ್ಬೋದು, ಯಾ ನೀರೈತೆ? ವೃಷಭಾವತಿ ನೀರಿಗಿನ ಕಡೆ ನೀರು ಅಲ್ವಾ? ಇವತ್ತು ಅಂತರ್ಜಲ ಕುಸ್ತೋಗಿದೆ. ಅದರಿಂದ ಇವತ್ತು 1200 ಅಡಿ ನೆಲಮಂಗಲ ಅಂತರ್ಜಲಕ್ಕೆ ಹೋಗಿದೆ ಬೋರ್ವೆಲ್ಗಳು. ತಮ್ಗೆಲ್ಲ ಗೊತ್ತಿರೋಂಥ ವಿಚಾರನೆ. ಹಂಗಾಗಿ ಕೆರೆಗಳಿಗೆ ಏನ್ ಅದು ಬಿಡ್ತಾರೆ 1% ಇಂದ 2% ಅಷ್ಟೇನೆ, ಏನ್ 100% ಬಿಡಲ್ಲ. ಮಿಕ್ಕಿದೆಲ್ಲ ಏನು ಕೃತಕ ಮಳೆ ನೀರಿನಿಂದ ಅದು ಇದಾಗ್ತದೆ, ಶುದ್ಧೀಕರಣ ಆಗ್ತದೆ. ಹಂಗಾಗಿ ಈಗಾಗಲೇ 2 ಶುದ್ಧೀಕರಣ ಮಾಡಿದ್ದಾರೆ. ಇನ್ನ 3ನೇದು ಶುದ್ಧೀಕರಣ ಮಾಡ್ಕೊಂಡ್ಬಂದ್ರೆ ಇನ್ನ ತುಂಬಾ ಚೆನ್ನಾಗಿರ್ತದೆ. ಮಾಡ್ಲಿ, ನೋಡೋಣ. ಈಗ ಯಲಹಂಕ ಕ್ಷೇತ್ರಕ್ಕೆ ಬಂದಿದೆ ಅಂದ್ಮೇಲೆ ಈಗ ಹೇಳ್ತಾರೆ ಕೆಲವರು, BJP ಆಗಿರ್ಬೋದು, JDS ಆಗಿರ್ಬೋದು, ಹೇಳ್ತಾವ್ರೆ ಹಂಗೈತೆ ಹಿಂಗೈತೆ ಅಂತ. ಬೇಡ ಬಿಡಿ, ಅಲ್ಲೇ ಈಗ ಯಲಹಂಕ ಕ್ಷೇತ್ರದಲ್ಲೇ ಬಂದ್ ಮಾಡ್ಬಿಟ್ಟಾಯ್ತಲ್ಲ, ನೆಲಮಂಗಲಕ್ಕೆ ಬರದೇ ಬೇಡವಲ್ಲ, ಸುಮ್ನೆ ಇಲ್ಲಿ ಮೈ ಪರ್ಚ್ಕೊಂತಾರಷ್ಟೇ ಅಲ್ವಾ? ಈಗ ಯಲಹಂಕ ವಿಶ್ವನಾಥ್ ಅವರು ತಮಗೆ ಗೊತ್ತು, 4 ಬಾರಿ ಶಾಸಕರಾಗಿದ್ದಾರೆ. ಅವರೇನೆ ವೃಷಭಾವತಿ ನೀರನ್ನ ಅವ್ರ ಊರಿಗೆ ಬಿಡ್ಸ್ಕೊಂಡಿದ್ದಾರೆ. ಹಂಗಾಗಿ ನೋಡೋಣ, ವೃಷಭಾವತಿ ನೀರು ನಾವು ನೋಡಿಲ್ಲ, ನೋಡೋಣ ಮುಂದಿನ ಸಲ ಅದು ವೃಷಭಾವತಿ ಬಂದ್ರೆ ಬೇಡವಾ, ಇಲ್ಲ ಅಲ್ಲಿ ಬೇಡ ಅಂದ್ರೆ ನಾವು ಬಂದ್ ಮಾಡ್ಬೋದು ಅಲ್ವಾ? ಈಗ ನೆಲಮಂಗಲಕ್ಕೆ ಬರೋಕಿನ ಮುಂಚೆನೆ ವಿಶ್ವನಾಥ ಕ್ಷೇತ್ರದಲ್ಲಿ ಐತೆ, ಯಲಹಂಕ ಕ್ಷೇತ್ರದಲ್ಲಿ. ನೋಡೋಣ, ನಾವು ಕಾದ್ ನೋಡೋಣ. ನಾವು ಒಳ್ಳೆ ನೀರಾದ್ರೆ ನಾವು ಮಾಡಿಕೊಳ್ಳೋಣ. ಅದಕ್ಕೆ ನಮಗೂ ಬೇಕಾದ್ರೆ ನಾವು ಸ್ವಲ್ಪ MLA ಹೇಳಿದ್ದಾರೆ, ಅದು ಬಂದ್ಲಿ ಅಣ್ಣ, ಬಂದ್ಮೇಲೆ ನಾವು ಬೇಕಾದ್ರೆ ಅವರು ನಿಂತ್ಕೊಂಡು ಬೇಕಾದ್ರೆ ಬಂದ್ ಮಾಡೋದ ಕೆಲಸ ಮಾಡ್ತೀನಿ ಹೇಳಿದ್ರೆ, MLA ಅವ್ರ ಮೇಲೆ ನಮ್ಗೆ ತುಂಬಾ ಅಪಾರ ಗೌರವ ಇದೆ, ಅವ್ರ ಮೇಲೆ ನಂಬಿಕೆ ಇದೆ ಅಂತ ನಾನು ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅಪಪ್ರಚಾರ ಮಾಡ್ತಾ ಇರೋಕೆ ನೀವು ಏನಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಅಪಪ್ರಚಾರ ಮಾಡೋದು ಸರ್ವೇ ಸಾಮಾನ್ಯ, ವಿರೋಧ ಪಕ್ಷ ಅವರು ಮಾಡ್ಲೇಬೇಕು. ಅಲ್ಲ, MLA ಅವ್ರಿಗೆ ಒಳ್ಳೆ ಹೆಸರು ಬಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಗೆದ್ದು ಬಿಡ್ತಾರ ಅನ್ನೋ ಗೊತ್ತಾಗ್ತದೆ. ಈಗ ರಾಜಕೀಯ, ಈಗ ಡಾಕ್ಟರ್ ಶ್ರೀನಿವಾಸ ಮೂರ್ತಿಗೂ ನಾವು ಅವ್ರಿಗೆ 3 ಬಾರಿ ಮತ ಹಾಕಿದೀವಿ, 2 ಬಾರಿ ಅವ್ರನ್ನ ಶಾಸಕರು ಮಾಡಿದೀವಿ. ಈಗ ಅವ್ರಿಗೆ ಯಾಕೆ ಮತ್ತೆ ಅವ್ರನ್ನ ನೆಲಮಂಗಲ ಜನ ಇವ್ರಿಗೆ 83,000ದಲ್ಲಿ ಓಟ್ ಕೊಟ್ರು. ಈಗ ನಾನು ಕಳೆದ ಬಾರಿ ಅವ್ರಿಗೆ ಮಾಡಿದ್ದೆ ಅಲ್ವಾ? ಈ ಒಳ್ಳೆ ಕೆಲಸ ಮಾಡ್ತಾರೆ, ಅದರಿಂದ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನಾನು ಇದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ.